ಹಾಯ್ ನಮಸ್ತೆ ಎಲ್ರಿಗೂ. ಈ ರೀತಿ ನಾನಿವತ್ತು ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನು ನೀವು 2 ಅವರಲ್ಲಿ ಹಾಕಿ ಮುಗಿಸ್ಕೊಬೋದು. ಅಷ್ಟು ಈಸಿಯಾಗಿದೆ, ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ನ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಈ ಥ್ರೆಡ್ ಮಾಡ್ಕೊಳ್ಳೋದು ತುಂಬ ಈಸಿ, ಒಂದರಿಂದ ಒಂದಕ್ಕೆ ಶಿಫ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಥ್ರೆಡ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಮತ್ತು 10 ನಂಬರ್ದು ಕ್ರೋಶ ನೀಡಲ್ ತೊಗೊಂಡಿದ್ದೀನಿ, ಯಾವಾಗಲೂ ತೊಗೊಳ್ಳೋ ಹಾಗೆ. ಈಗ ಸ್ಯಾರಿನ ಸೀದಾ ಇಟ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡ್ಕೊತೀನಿ. 2 ಸಲ ಹೀಗೆ ಲಾಕ್ ಮಾಡಿಕೊಂಡು ಇವಾಗ ಡಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಇವಾಗ ಸ್ಯಾರಿ ಹಿಂಭಾಗದಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು, ಮತ್ತು ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಬೇಕು. ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಅದ್ರ ಪಕ್ಕದಲ್ಲೇ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಫಸ್ಟ್ ಏನು ಕಂಬ ಮಾಡ್ಕೊಂಡಿದ್ದೆ ಡಬಲ್ ಕ್ರೋಶ ಕಂಬನ ಅದ್ರ ಪಕ್ಕದಲ್ಲೇ ಥ್ರೆಡ್ ತೊಗೊಂಬರ್ಬೇಕು. ಮತ್ತು 2 ಥ್ರೆಡ್ಡಿಗೆ ಒಂದ್ಸಲಿ ಮತ್ತೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಇದೇ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನಾನಿಲ್ಲಿ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಪಕ್ಕನೇ ಜಾಗ ಬಿಟ್ಟು ಮಾಡ್ಕೊಬಾರ್ದು, ಹತ್ರನೇ 9 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 9 ಆದರೂ ಮಾಡ್ಕೊಬೋದು ಅಥವಾ 7 ಆದರೂ ಮಾಡ್ಕೊಬೋದು. ಒಟ್ಟಿನಾಗೆ ಹಾರ್ಡ್ ನಂಬರ್ ಇರಬೇಕು, ಈವನ್ ನಂಬರ್ ಇರಬಾರ್ದು. ಯಾಕಂದರೆ ನಾವೀಗ 9 ಡಬಲ್ ಕ್ರೋಶ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಕಡೆ 4 ಈ ಕಡೆ 4 ಬಿಟ್ಟು ಮಧ್ಯದ ಕಂಬಕ್ಕೆ ಆರ್ಚ್ ಹಾಕ್ಕೊಳ್ಳೋದಕ್ಕೆ ಅಟ್ಯಾಚ್ ಮಾಡ್ಕೊಬೋದು, ಆರ್ಚ್ ಹಾಕ್ಕೊಂಡು. ಆದ್ದರಿಂದ ಮೊದಲೇನೇ ಈ ಥರ ಡಬಲ್ ಕ್ರೋಶ ಮಾಡ್ಕೊಬೇಕಾದ್ರೆ ಹಾರ್ಡ್ ನಂಬರಲ್ಲಿ ಬರೋ ರೀತಿ 9 ಅಥವಾ 7 ಡಬಲ್ ಕ್ರೋಶಗಳು ಬರೋ ರೀತಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, ನಾನಿಲ್ಲಿ 9 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕು ಮತ್ತು 9 ಡಬಲ್ ಕ್ರೋಶ ಮಾಡಿಕೊಂಡು ಇವಾಗ ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 4 5 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಇಲ್ಲೇ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಡೈರೆಕ್ಟು ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು, ಅಥವಾ ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ, ಟೈಟಾಗಿ ಮಾತ್ರ ಎಳೆದು ಇದು ಮಾಡ್ಕೊಬೇಡಿ. ಸ್ವಲ್ಪ ಲೂಸೇ ಇಟ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 9 ಡಬಲ್ ಕ್ರೋಶ ಮಾಡ್ಕೊತೀನಿ. 3 4 5 6 7 8 9 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 9 ಡಬಲ್ ಕ್ರೋಶ ಮಾಡಿಕೊಂಡು ಮತ್ತು 6 ಚೈನ್ ಹಾಕ್ಕೊಬೇಕು. 6 ಚೈನ್ ಹಾಕ್ಕೊಂಡಿದ್ದ ತಕ್ಷಣವೇ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಸ್ವಲ್ಪ ಲೂಸ್ ಬರೋ ರೀತಿಯೇ ಡಬಲ್ ಕ್ರೋಶ ಮಾಡ್ಕೊಬೇಕು. ಚೈನ್ನ ಎಳೆದು ಡಬಲ್ ಕ್ರೋಶ ಮಾಡ್ಕೊಬಾರ್ದು, ಸ್ವಲ್ಪ ಲೂಸಾಗಿರೋ ರೀತಿಯೇ ನೋಡಿಕೊಂಡು ಇದೇ ರೀತಿ 9 ಡಬಲ್ ಕ್ರೋಶ ಮತ್ತು 6 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ನೋಡಿ, ಫಸ್ಟ್ ಸ್ಟೆಪ್ಪು ಪೂರ್ತಿ ಸೀರೆಗೂ ಹಾಕಿ ಮುಗಿಸಿ ಮತ್ತು ಸೆಕೆಂಡ್ ಸ್ಟೆಪ್ಪು ಆರ್ಚ್ ಡಿಸೈನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಸ್ಯಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ.
ಮತ್ತು ಸ್ಯಾರಿಲಿ ಯೆಲ್ಲೋ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಬಂದಿರೋದ್ರಿಂದ ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಆರ್ಚ್ ಹಾಕ್ಕೊತಾ ಇದ್ದೀನಿ. ನೋಡಿ 4 ಕಂಬಗಳನ್ನ ಬಿಟ್ಟು 5ನೇ ಕಂಬದಲ್ಲಿ ಲಾಕ್ ಮಾಡಿ ಇವಾಗ 5ನೇ ಕಂಬದಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ ಈ 6 ಚೈನ್ ಗ್ಯಾಪ್ ಐತಲ್ಲ, ಈ 6 ಚೈನ್ ಗ್ಯಾಪಿಂದ ಒಂದು ಸಲ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದು ಸಲ, ಮತ್ತು 2 ಥ್ರೆಡ್ಡಿಗೆ ಒಂದು ಸಲ, ಮತ್ತು ಇನ್ನೆರಡು ಥ್ರೆಡ್ಡಿಗೆ ಒಂದು ಸಲ ಥ್ರೆಡ್ ತೆಗಿಬೇಕು. ಇವಾಗ ಒಂದು ತ್ರಿಬಲ್ ಕ್ರೋಶ ಆಗಿದೆ. ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಡಿಸೈನಲ್ಲಿ ಬೀಡು ಯಾವ ರೀತಿ ಹಾಕ್ತೀವಿ ಅಂತ ಇಂಪಾರ್ಟೆಂಟು. ಒಂದು ಕಂಬ ಆದಮೇಲೆ ತ್ರಿಬಲ್ ಕ್ರೋಶ ಕಂಬ ಅದಾದಮೇಲೆ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಒಂದು ಸಲ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು, ಬೀಡ್ಸ್ ಹಾಕ್ಕೊಬೇಕು. ಆಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶ, ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಒಂದು ತ್ರಿಬಲ್ ಕ್ರೋಶಕ್ಕೆ ಬೀಡ್ಸ್ ಹಾಕ್ಕೊಂಡಿದ್ವು. ಈ ಸಲ 2 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 2 ತ್ರಿಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಬೀಡನ್ನ ಹಾಕ್ಕೊಂಡು ಇವಾಗ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟ್ ಅಲ್ಲಿಂದನೇ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ ಮತ್ತು ತ್ರಿಬಲ್ ಕ್ರೋಶ. ಇವಾಗ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಎರಡು ತ್ರಿಬಲ್ ಕ್ರೋಶ. ಇವಾಗ ಒಂದು ಬೀಡ್ಸ್ ಹಾಕ್ಕೊಬೇಕು. ಇವಾಗ ಒಂದು ಬೀಡ್ ಹಾಕ್ಕೊಂಡು ಇವಾಗ ಮತ್ತೆ ಒಂದು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಇವಾಗ ಒಂದು ತ್ರಿಬಲ್ ಕ್ರೋಶ. ಇವಾಗ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲೇ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಕೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶ. ಒಂದು ತ್ರಿಬಲ್ ಕ್ರೋಶ ಮಾಡಿಕೊಂಡು ಇವಾಗ ಒಂದು ಬೀಡ್ಸ್ ಹಾಕ್ಕೊಬೇಕು. ಎರಡು ಚೈನ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಒಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಇವಾಗ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಕೊಂಡು ಮತ್ತು ತ್ರಿಬಲ್ ಕ್ರೋಶ. ಈ ಸಲ 2 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ. ಮತ್ತು ಇವಾಗ ಒಂದು ಬೀಡ್ ಹಾಕ್ಕೊಬೇಕು. ಇವಾಗ ಒಂದು ಬೀಡ್ ಹಾಕ್ಕೊಂಡು ಮತ್ತೆ 2 ತ್ರಿಬಲ್ ಕ್ರೋಶ ಕಂಬಗಳು ಮಾಡ್ಕೊಬೇಕು. ಒಂದು ಇನ್ನೊಂದು ಸಲ ಮಾಡ್ಕೊಬೇಕು. 2 ಇವಾಗ 2 ಸಲ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡು ಇವಾಗ ಒಂದು ಸಲ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಬೇಕು. ನೋಡಿ, ಒಂದು ಕಂಬ ಮಾಡಿಕೊಂಡು ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಒಂದು ಕಂಬ ಒಂದು ಬೀಡ್ಸು, ಆಮೇಲೆ 2 ಕಂಬ ಒಂದು ಬೀಡ್ಸು, ಮತ್ತೆ 2 ಕಂಬ ಒಂದು ಬೀಡು, ಮತ್ತು 2 ಚೈನು. ಇದು ಕುಚ್ಚು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು 2 ಚೈನ್ ಹಾಕೊಂಡು ಮತ್ತೆ ಒಂದು ಕಂಬ ಒಂದು ಬೀಡ್ಸು, 2 ಕಂಬ ಒಂದು ಬೀಡ್ಸು, ಮತ್ತು 2 ಕಂಬ ಒಂದು ಬೀಡ್ಸು, ಒಂದು ಕಂಬ. ನಾನಿಲ್ಲಿ ಸ್ಯಾರಿನ ಉಲ್ಟಾ ಇಟ್ಕೊಂಡು ಡಿಸೈನ್ ಹಾಕ್ತಾಯಿದ್ದೀನಿ. ಸೀದಾ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ 4 ಕಂಬಗಳನ್ನ ಬಿಟ್ಟು
5ನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಈ ಹೋಲಲ್ಲಿ ಲಾಕ್ ಮಾಡ್ಕೊಬೇಕು. ನೋಡಿ, ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಆರ್ಚು. ಈ ಕಡೆನೂ ಅಷ್ಟೇ ನಿಮಗೆ 4 ಕಂಬಗಳು ಉಳ್ಕೊಳ್ಳುತ್ತೆ. ಈ ಕಡೆ 4 ಕಂಬ, ಈ ಕಡೆ 4 ಕಂಬ, ಮಧ್ಯದಲ್ಲಿ ಲಾಕು ಒಂದು ಕಂಬದಲ್ಲಿ. ಮತ್ತು ಇಲ್ಲಿಂದನೇ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಏನು ಆರ್ಚ್ ಚೈನ್ದು ಗ್ಯಾಪ್ ಐತೆ ಆ ಗ್ಯಾಪಿಂದ ಒಂದು ಸಲ ಥ್ರೆಡ್ ತೊಗೊಂಬಂದು ತ್ರಿಬಲ್ ಕ್ರೋಶ. ಮತ್ತು ಇದಕ್ಕೆ ಬೀಡ್ಸ್ ಹಾಕೋದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೋಡಿ, ಒಂದು ಸಲ ಕಂಬ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಬೇಕು. ಮತ್ತು 2 ಸಲ ಕಂಬ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬನ ಒಂದು ಬೀಡು, ಮತ್ತು 2 ಸಲ ಕಂಬ ಮಾಡಿಕೊಂಡು ಒಂದು ಬೀಡು, ಮತ್ತು ಒಂದು ಸಲ ಕಂಬ ಮಾಡಿಕೊಂಡು ಮತ್ತು 2 ಚೈನ್ ಹಾಕ್ಕೊಬೇಕು. ನೋಡಿ, ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಲ ಕಂಬ ಮಾಡ್ಕೊಬೇಕು. 2 ಚೈನ್ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಕಂಬ ಮಾಡಿಕೊಂಡು ಒಂದು ಬೀಡು ಹಾಕಾದ್ಮೇಲೆ ಮತ್ತೆ 2 ಸಲ ಕಂಬ ಮಾಡ್ಕೊಬೇಕು. ಮತ್ತೆ ಒಂದು ಬೀಡು ಹಾಕ್ಕೊಂಡು ಮತ್ತೆ 2 ಸಲ ಕಂಬ ಮಾಡ್ಕೊಬೇಕು. ಮತ್ತೆ 2 ಸಲ ಕಂಬ ಆದಾದಮೇಲೆ ಮತ್ತೆ ಒಂದು ಬೀಡು, ಲಾಸ್ಟಲ್ಲಿ ಒಂದು ಸಲ ಕಂಬ ಮಾಡ್ಕೊಳ್ಳೋದು. ಫಸ್ಟು ಒಂದು ಸಲ ಕಂಬ, ಆಮೇಲೆ 2 ಸಲ ಕಂಬ, ಮತ್ತೆ 2 ಸಲ ಕಂಬ, ಆಮೇಲೆ ಒಂದು ಸಲ ಕಂಬ, ಆಮೇಲೆ 2 ಚೈನು, ಮತ್ತು ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋದು. ನೋಡಿ, ನಾನು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಿ ಹೇಗೆ ಬರುತ್ತೆ ಫೈನಲ್ ಲುಕ್ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಿ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡು 5ನೇ ಕಂಬಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಕುಚ್ಚು ಕಟ್ಕೊತೀನಿ. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಡಿಸೈನ್ನ ಕುಚ್ಚು ಕಟ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಬೇಗ 2 ಅವರಲ್ಲಿ ಡಿಸೈನ್ ಮುಗಿಸ್ಕೊಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಡಿಸೈನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಹೊಸ ಡಿಸೈನ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.